ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನಸುಗಳಿಲ್ಲದ ನಿದ್ರೆ ಅಪೂರ್ಣ ಎಂದು ಹೇಳುತ್ತಾರೆ. ರಾತ್ರಿ ಹೊತ್ತು ಕನಸು ಬೀಳುವುದು ಒಂದು ನೈಸರ್ಗಿಕ ಕ್ರಿಯೆ. ಮಾನವ ಕುಲಕ್ಕೆ ಕನಸು ಅನ್ನೋದು ವಿಧಿಲಿಖಿತ. ಒಂದ್ವೇಳೆ ಕನಸೇ ಬರೆದಿರೋ ವ್ಯಕ್ತಿಯನ್ನ ಶುದ್ಧಾತ್ಮ ಎಂದು ಕರೆಯುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಕನಸನ್ನು ಬೇರೆ ರೀತಿಯಲ್ಲಿ ಅರ್ಥೈಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸ್ವಪ್ನಶಾಸ್ತ್ರಗಳಲ್ಲಿ ಭಿನ್ನವಾಗಿ ಕನಸುಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಸತ್ಯದ ಸಾರಾಂಶವನ್ನೇ ಸಾರಿ ಹೇಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾತ್ರಿ ನಿದ್ರಿಸುವಾಗ ಬೀಳುವ ಕನಸುಗಳು ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸುತ್ತವೆ. ಅಂದರೆ ಸ್ವಪ್ನಶಾಸ್ತ್ರದಲ್ಲಿ ಆ ಕನಸುಗಳೆಲ್ಲವೂ ನಮ್ಮ ಪೂರ್ವ ಜನ್ಮದ ಕರ್ಮಫಲಗಳು ಈ ಜನ್ಮದಲ್ಲಿ ಕಾಡುತ್ತವೆ ಎನ್ನುತ್ತೆ. ಮತ್ಸ್ಯ ಪುರಾಣದಲ್ಲೂ ಕೂಡ ಕನಸುಗಳ ಬಗ್ಗೆ ಕೆಲವೊಂದು ಉಲ್ಲೇಖಗಳಿವೆ. ಕನಸು ಎಂದರೆ ಒಬ್ಬ ವ್ಯಕ್ತಿ ನಿದ್ರೆಯಲ್ಲಿ ಅನುಭವಿಸುವ ಕತೆ. ಇದು ಕಾಲ್ಪನಿಕವಾಗಿರುತ್ತೆಯಾದರೂ ಕೆಲವೊಂದು ಪ್ರಸ್ತುತ ಜೀವನಕ್ಕೆ ಸಂಬಂಧಿಸಿರುತ್ತದೆ. ಕೆಲವೊಂದು ಕನಸುಗಳು ನಮಗೆ ಎಷ್ಟು ಕಾಡುತ್ತೋ, ಕೆಟ್ಟ ಕನಸುಗಳು ನಮ್ಮನ್ನು ಮತ್ತಷ್ಟು ಕಂಗೆಡಿಸಿಬಿಡುತ್ತೆ. ಕೆಲವರಿಗೆ ಎಚ್ಚರವಾದ ನಂತರವೂ ಕನಸುಗಳು ಜ್ಞಾಪಕದಲ್ಲಿದ್ದರೆ, ಕೆಲವರಿಗೆ ಅರೆಬರೆ ಜ್ಞಾಪಕವಿರುತ್ತೆ. ಒಂದು ಕನಸಿನ ಅವಧಿ ಸುಮಾರು 5ರಿಂದ 50 ನಿಮಿಷವಿರಬಹುದು. ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕನಸುಗಳನ್ನು ಕಾಣುತ್ತಾನೆಂದು ಸ್ವಪ್ನಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಅದರಲ್ಲಿ ಸ್ಪಷ್ಟ ಕನಸು ಎಂದರೆ ಕನಸುಗಳು ಕಾಣುವಾಗಲೂ ಕನಸುಗಾರನಿಗೆ ತಾನು ಕನಸನ್ನೇ ಕಾಣುತ್ತೇನೆಂದು ಅರಿವಿರುತ್ತೆ. ಆಗ ಆ ಕನಸಿನಲ್ಲಿ ಬೇರಿನ್ನೇನೋ ಹುಡುಕಾಡೋಕ್ಕೆ ಆತುರನಾಗಿರ್ತಾನೆ. ಇಂತಹ ಕನಸುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ಭಯವೋ, ಬಾಲ್ಯದ ನೆನಪೋ, ಪ್ರಣಯದ ಇಂಗಿತವೋ. ಇಂಥವು ಸಾಮಾನ್ಯವಾಗಿ ಬರುವಂಥದ್ದು. ಆದರೆ ಕನಸಿನಲ್ಲಿ ಸಾವು ಅನ್ನೋದು ಅದೆಷ್ಟು ಭೀಕರವಾಗಿ ಭಯಭೀತರನ್ನಾಗಿಸುತ್ತೆ ಅಂದರೆ ನಾವು ಸತ್ತಂತೆ ಭಾಸವಾಗುತ್ತೆ. ನಮ್ಮ ಪೋಷಕರೋ, ಮನೆಯವರೋ, ಸ್ನೇಹಿತರೋ, ಸಂಬಂಧಿಕರೋ ಹೀಗೆ ಕನಸಿನಲ್ಲಿ ಸಾವು ಅನ್ನೋದು ಆ ಕ್ಷಣದ ಸಂಪೂರ್ಣ ಭಾವನೆಗಳನ್ನು, ವೇದನೆಗಳನ್ನು ಅನುಭವಿಸುವಂತೆ ಮಾಡಿಬಿಡುತ್ತೆ. ಕಣ್ಣು ತೆರೆದಾಗಲೂ ಅದೇ ಮಂಪರಿನಲ್ಲಿ ಭಯಮಿಶ್ರಿತ ನೆನಪಿನಲ್ಲಿ ದೇವರಿಗೆ ಕೈ ಮುಗಿಯುತ್ತೇವೆ. ಹಾಗಾದರೆ ಆ ಕನಸಿನಲ್ಲಿ ಕಂಡ ಅನುಭವ ನಿಜವಾಗುತ್ತಾ? ಸಾವು ಅನ್ನೋ ಕನಸು ಯಾಕೆ ಬರುತ್ತೆ? ಇದರಿಂದ ಪ್ರಸ್ತುತ ಜೀವನಕ್ಕಾಗೋ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮನೋವಿಜ್ಞಾನದ ಪ್ರಕಾರ ನೋಡೋದಾದರೆ ಕನಸು ಅನ್ನೋದು 2 ವಿಧಗಳಲ್ಲಿ ವಿಂಗಡಿಸಿದೆ. ಅದರಲ್ಲಿ ಒಂದನೆಯದ್ದು ಒಬ್ಬ ಮನುಷ್ಯ ಯಾವ ವಿಷಯದ ಬಗ್ಗೆ ಹೆಚ್ಚು ಆಲೋಚಿಸುತ್ತಾನೋ ಅಥವಾ ಚಿಂತಿಸುತ್ತಾನೋ ಆ ವಿಷಯ ನಮಗೇ ತಿಳಿದಂತೆ ನಮ್ಮ ಸೂಕ್ತ ಮನಸ್ಸಿಗೆ ತಲುಪಿರುತ್ತೆ. ಹಾಗಾಗಿ ಅದು ಕನಸಿನ ರೂಪದಲ್ಲಿ ಆ ನೆನಪುಗಳನ್ನು ವೈಭವೀಕರಿಸಿ ಕನಸಿನ ರೂಪದಲ್ಲಿ ಬರುತ್ತೆ. ಇನ್ನು ಎರಡನೆಯದ್ದು ವ್ಯಕ್ತಿಯ ಜೀವನದಲ್ಲಿ ಮುಂದೆ ನಡೆಯುವ ಕಾರ್ಯದ ಮುನ್ಸೂಚನೆಯೂ ಆಗಿರಬಹುದು ಎನ್ನುತ್ತೆ. ಇವೆಲ್ಲದಕ್ಕೂ ಮನುಷ್ಯನ ಸೂಕ್ತಾವಸ್ಥೆಯೇ ಕಾರಣ ಅನ್ನುತ್ತೆ ಮನೋವಿಜ್ಞಾನ. ಆದರೆ ಸಾವು ಅನ್ನೋದನ್ನ ಯಾರೂ ಕೂಡ ತಂದ್ಕೊಳ್ಳೋಕೆ ಇಷ್ಟಪಡಲ್ಲ. ಸಾಯುವವರು ಕೂಡ, ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋರು ಕೂಡ ಆ ಕ್ಷಣದ ದುಃಖಕ್ಕೆ, ಕೋಪಕ್ಕೆ ಮೈಮರೆತು ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆಯೇ ಹೊರತು ಸಾವು ಅನ್ನೋದನ್ನ ಸಂಪೂರ್ಣವಾಗಿ ಆಲಂಗಿಸಿಕೊಳ್ಳುವ ಧೈರ್ಯವಂತೂ ಖಂಡಿತವಾಗ್ಲೂ ಸಾಮಾನ್ಯರಿಗಿರಲ್ಲ. ಒಂದು ಪ್ರಾಣಿಯೂ ಕೂಡ ಸಾವು ಅನ್ನೋದಕ್ಕೆ ಭಯ ಪಡುತ್ತೆ. ಮತಿಯಿಲ್ಲದ ಪ್ರಾಣಿಯೇ ಸಾವಿಗೆ ಭಯ ಪಡುತ್ತೆ ಅಂದಮೇಲೆ ಒಬ್ಬ ಮನುಷ್ಯ ಸಾವು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಬಹುದೇ ವಿನಃ ಸಾವನ್ನು ಅನುಭವಿಸೋದು ಅಸಾಧ್ಯ. ಸಾಮಾನ್ಯವಾಗಿ 99% ಜನರು ಸಾವಿನ ಕನಸನ್ನು ಅನುಭವಿಸಿರುತ್ತಾರೆ. ಅದರಲ್ಲಿ ಕೇವಲ 1% ಜನರಿಗೆ ಮಾತ್ರ ತಾವು ಕನಸಿನಲ್ಲಿ ಕಂಡಿದ್ದು ನಿಜವಾಗುತ್ತೆ. ಹಾಗಾದರೆ ಆ ಕನಸು ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇದೆ ಎಂದಾಯ್ತು. ಅಮೆರಿಕದ ಅಧ್ಯಕ್ಷನಾಗಿದ್ದ ಅಬ್ರಹಾಂ ಲಿಂಕನ್ ಕೂಡ ತನ್ನನ್ನು ಯಾರೋ ಗುಂಡು ಹಾರಿಸಿ ಕೊಲ್ಲೋದಾಗಿ ಕನಸು ಕಂಡಿದ್ದ. ಅದರಂತೆ ಅದೇ ಸನ್ನಿವೇಶದಂತೆ ಗುಂಡು ಹಾರಿಸಿಯೇ ಆಗುಂತಕರು ಆತನನ್ನು ಹತ್ಯೆ ಮಾಡ್ತಾರೆ.
ಇನ್ನು ನಮ್ಮ ಹಿರಿಯರಿಗೋ ಕೆಲವು ಮಂದಿಗೋ ಅಯ್ಯೋ ಕನಸಿನಲ್ಲಿ ಇಂಥವರು ಸತ್ತೋಗಿದ್ರು ಅಂತಾರೆ. ಅದರಂತೆ 1 ತಿಂಗಳೊಳಗೆ ಅದೇ ವ್ಯಕ್ತಿ ಸಾವಿನ ಮನೆ ಸೇರ್ತಾರೆ. ಇಂತಹ ಘಟನೆ ಕನಸು ಕಂಡಿದ್ದ ವ್ಯಕ್ತಿಗೆ ದಿಗ್ಭ್ರಮೆ ಉಂಟು ಮಾಡುತ್ತೆ. ಒಂದು ವೇಳೆ ಕನಸಿನಲ್ಲಿ ನಾವೇ ಸತ್ತಂತೆ ಅನುಭವಿಸಿದ್ರೆ ಏನರ್ಥ, ಯಾಕೆ ಈ ರೀತಿ ಕನಸು ಬಿತ್ತು ಅನ್ನೋ ಗೊಂದಲ ನಮ್ಮ ತಲೆ ಹೊಕ್ಕಿಬಿಡುತ್ತೆ. ಹಾಗಾಗಿ ಸಾವಿನ ಅರ್ಥ ತಿಳಿದುಕೊಳ್ಳೋಕೆ ನಾನಾ ಕಸರತ್ತುಗಳನ್ನು ಮಾಡ್ತೀವಿ. ಅವರಿವರ ಅನಿಸಿಕೆ ಕೇಳ್ತೀವಿ, ಜ್ಯೋತಿಷ್ಯದ ಮೊರೆ ಹೋಗ್ತೀವಿ, ಇಂಟರ್ನೆಟ್ನಲ್ಲಿ ನಮ್ಮ ಮನಸ್ಸಿಗೆ ಸೂಕ್ತವಾದ ಉತ್ತರ ಸಿಗ್ಬಹುದಾ ಅಂತ ಹುಡುಕಾಡ್ತೀವಿ. ಸ್ವಲ್ಪ ದಿನ ಆ ಕನಸು ಮಂಕಾಗಿ ಬಿಡುತ್ತೆ. ಎಲ್ಲೋ 1-2 ಸೆಕೆಂಡ್ಗಳ ನೆನಪಷ್ಟೇ ಉಳಿಸಿಬಿಟ್ರೆ ಆ ಭಯ ಮಾಯವಾಗಿರುತ್ತೆ. ಸಾವಿನ ಅರ್ಥ ಏನು ಅನ್ನೋದನ್ನ ನೋಡೋ ಮುನ್ನ ಸಾವಿನ ಅನುಭವಗಳು ಕನಸಿನಲ್ಲಿ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸಾವು ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಬರುತ್ತೆ. ಯಾವುದೋ ಕಾಡು ಪ್ರಾಣಿ ಅಟ್ಟಾಡಿಸಿಕೊಂಡು ಆಕ್ರಮಣ ಮಾಡಿ ನಮ್ಮ ದೇಹವನ್ನು ಕಿತ್ತು ತಿಂದು ನಾವು ಸಾಯುತ್ತಿರುವಂತೆ, ಇನ್ಯಾರೋ ಆಗುಂತಕರು ನಮ್ಮನ್ನು ಚುಚ್ಚಿ ಕೊಲ್ಲುತ್ತಿರುವಂತೆ, ಮತ್ತೆಲ್ಲೋ ಆಳವಾದ ಹೊಳೆಯಲ್ಲೋ ನದಿಯಲ್ಲೋ ಕೆರೆಯಲ್ಲೋ ಮುಳುಗಿ ಸತ್ತಂತೆ, ದೊಡ್ಡ ಬೆಟ್ಟದ ತುತ್ತ ತುದಿಯಿಂದ ಕಾಲು ಜಾರಿ ಬಿದ್ದು ತಲೆಗೆ ಬಂಡೆಕಲ್ಲು ಬಡಿದು ಸತ್ತಂತೆ ಭಾಸವಾಗುತ್ತೆ. ಇನ್ನೂ ಕೆಲವರಿಗೆ ನಮ್ಮ ದೇಹದ ಕಳೆಬರಹವನ್ನೇ ನೋಡುತ್ತಾ ನಮ್ಮ ಪೋಷಕರು ಸಂಬಂಧಿಕರು ಆಕ್ರಂದಿಸುತ್ತಿರುವಂತೆ ಕನಸು ಕಾಣ್ತಾರೆ. ಇಂತಹ ಕನಸೆಲ್ಲ ಬೀಳೋದು ಯಾಕೆ ಅನ್ನೋ ಗೊಂದಲ ಕಾಡುತ್ತೆ. ಯಾಕೆಂದ್ರೆ ಆ ಸಾವಿನ ಭಯ ನಮ್ಮನ್ನ ಇನ್ನಿಲ್ಲದಂತೆ ಕಾಡಿರುತ್ತೆ ಕನಸಿನಲ್ಲಿ. ಆ ಕ್ಷಣ ನೋವಿಲ್ಲ, ಕೇವಲ ಸ್ಪರ್ಶಾನುಭವ. ನಮ್ಮ ದೇಹಕ್ಕಾಗುತ್ತಿರುವ ದುರ್ಗತಿಯನ್ನ ನಮ್ಮ ಆತ್ಮ ಅನುಭವಿಸುತ್ತಿರುತ್ತೆ. ಜೋರಾಗಿ ಅಳುತ್ತಾ ಚೀರುತ್ತಾ ಸಹಾಯಕ್ಕಾಗಿ ಅಂಗಲಾಚುತ್ತೇವೆ. ಆ ಕ್ಷಣ ನಿಜಕ್ಕೂ ಭೀಭತ್ಸವೇ ಅಲ್ವಾ? ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಒಂದೊಂದು ಕನಸಿಗೂ ಒಂದೊಂದು ಅರ್ಥ, ವ್ಯಾಖ್ಯಾನ, ಹಾಗೆ ಅದರ ಉಲ್ಲೇಖಗಳಿವೆ. ಅದರಲ್ಲಿ ಕನಸೆಂದರೆ ಒಂದು ಆತ್ಮದ ಜೀವಮಾನದ ಪ್ರಯಾಣ ಎಂದು ಹೇಳುತ್ತೆ. ಈ ಬ್ರಹ್ಮಾಂಡದ ಒಟ್ಟು ಸೃಷ್ಟಿಯೇ ಮನುಷ್ಯ ಅನ್ನೋ ಜೀವಿ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದ ದೃಢವಾದ ನಂಬಿಕೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖದಂತೆ ಕನಸಿನಲ್ಲಿ ಸತ್ತಂತೆ ಅನುಭವಿಸಿದರೆ, ನಮ್ಮವರು ಕನಸಿನಲ್ಲಿ ಮರಣಿಸಿದರೆ ಅದು ಜೀವನದಲ್ಲಿ ನಮ್ಮ ಗುರಿಗಳನ್ನು ತಲುಪಲು ಒಳ್ಳೆಯ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ನಿರ್ಧಾರದ ಕಡೆ ಗಮನ ಹರಿಸಿದ್ರೆ ಯಶಸ್ಸು ಸಿಗುತ್ತೆ. ಭಯ ಅನ್ನೋದು ನಮ್ಮಿಂದ ದೂರವಾಗುತ್ತೆ. ಕೆಟ್ಟ ಸಮಯದಿಂದ ವಿಮುಖರಾಗ್ತೀವಿ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಅದೇ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಂತೆ ಕನಸಿನಲ್ಲಿ ಕಂಡರೆ ಅದು ಕೆಟ್ಟ ಸಂಕೇತವಾಗಿದೆ. ನಾವು ಮಾಡೋ ಸಂಘದಿಂದ ಮನಸ್ಸು ಹಾಳಾಗುತ್ತಿದೆ ಎನ್ನುವುದರ ಸೂಚನೆ ಕೂಡ ಹೌದು. ಕೂಡಲೇ ಅಂತಹ ಸಂಘದಿಂದ ಆದಷ್ಟು ಎಚ್ಚರಿಕೆಯಿಂದಿರಿ. ಸಾಧ್ಯವಾದಷ್ಟು ಯೋಚಿಸಿ ಆಲೋಚಿಸಬೇಕು ಎನ್ನುತ್ತೆ. ಒಂದು ವೇಳೆ ಪ್ರೀತಿ ಪಾತ್ರರು ಸತ್ತರೆ ನಿಮ್ಮ ಭಾವನೆಗಳಿಗೆ ಬೆಲೆ ಸಿಗುತ್ತಿಲ್ಲ ಎನ್ನುತ್ತೆ. ನಿಮ್ಮ ಆತ್ಮಾಭಿಮಾನಕ್ಕೆ ಗೌರವ ಲಭಿಸುತ್ತಿಲ್ಲ. ಆದಷ್ಟು ನಿಮ್ಮ ಆಲೋಚನೆಗಳು ಬದಲಾಗಬೇಕು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ದೃಢವಾಗುತ್ತೆ ಎಂದರ್ಥ. ಇನ್ನು ಅನಾರೋಗ್ಯದಿಂದ ಮೃತಪಟ್ಟಂತೆ ಕನಸು ಕಂಡರೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ರೋಗಕ್ಕೆ ಕನಸಿನ ಚಿಕಿತ್ಸೆ ಎಂದು ಅರ್ಥೈಸಲಾಗುತ್ತದೆ. ಇದರಿಂದ ಅನಾರೋಗ್ಯಕ್ಕೀಡಾದ ವ್ಯಕ್ತಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಇದು ನಿಜ ಕೂಡ ಹೌದು. ಇನ್ನು ಅಪಘಾತದ ಕನಸು ಬಿದ್ದರೆ ಅಥವಾ ಕನಸಿನಲ್ಲಿ ನಿಮಗೆ ಅಪಘಾತವಾದಂತೆ ಕಂಡರೆ ಅದು ಮುಂಬರುವ ಸಮಸ್ಯೆಗಳ ಸೂಚನೆ ಎಂದೇ ಪರಿಗಣಿಸಬೇಕು. ಇಂತಹ ಕನಸು ಕಂಡರೆ ಮೊದಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮಾತನಾಡುವಾಗ, ನಿರ್ಧರಿಸುವಾಗ, ಎಲ್ಲಿಗಾದರೂ ಪ್ರಯಾಣಿಸುವಾಗ ಎಚ್ಚರದಿಂದಿರಬೇಕು. ಯಾಕಂದರೆ ವೇಗವೇ ಮನಸ್ಸು. ಅಪಘಾತದ ಮುನ್ಸೂಚನೆಯೇ ವೇಗದ ಲಕ್ಷಣ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇದೆಲ್ಲದಕ್ಕೂ ಪರಿಹಾರ ಅನ್ನೋದಕ್ಕಿಂತ ಮನಸ್ಸನ್ನು ಜಾಗರೂಕತೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಹಾಗೆ ಎಲ್ಲವನ್ನೂ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ನೋಡೋದಾದರೆ ಬೆಳಗಿನ ಜಾವ ಬೀಳುವ ಕನಸು ನಿಜವಾಗುತ್ತೆ ಎನ್ನುತ್ತೆ. ಅದು ಕೆಟ್ಟದ್ದೇ ಇರಲಿ ಒಳ್ಳೆಯದ್ದೇ ಇರಲಿ, ಆದರೆ ನಮ್ಮ ಆಲೋಚನೆಗಳು ಆ ಕನಸನ್ನು ನಿರ್ಧರಿಸುತ್ತೆ.
ನಾವು ಪರಿಶುದ್ಧವಾಗಿದ್ದರೆ, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಥಿತಿ ಸಕಾರಾತ್ಮಕವಾಗಿದ್ದರೆ ಮಾತ್ರ 75% ನಿಜವಾಗುತ್ತೆ ಎನ್ನುತ್ತೆ ಸ್ವಪ್ನಶಾಸ್ತ್ರ. ನಮ್ಮ ಆತ್ಮದ ಸಂಚಾರವೇ ಸ್ವಪ್ನ ಸ್ವರೂಪವಾದದ್ದು. ನಮ್ಮ ಕನಸಿನಲ್ಲಿ ಕಾಣುವ ಸ್ಥಳಗಳೇ ಬ್ರಹ್ಮಾಂಡದ ಸೃಷ್ಟಿ. ಕನಸುಗಳು ಕೆಟ್ಟದ್ದು ಅಥವಾ ಒಳ್ಳೆಯದ್ದು ಅನ್ನೋದು ನಮ್ಮ ಮನಸ್ಸಿನ 4 ವಿಭಾಗಗಳಲ್ಲಿ ಒಂದು. ಅದು ಪೂರ್ವ ಜನ್ಮದಲ್ಲಿ ಅನುಭವಿಸಿದ ನೋವುಗಳನ್ನು ಸಾವಿನ ರೂಪದಲ್ಲಿ ಸೃಷ್ಟಿ ಮಾಡೋ ಶಕ್ತಿ ಇರುತ್ತೆ. ನಮ್ಮ ಹಿಂದಿನ ಜನ್ಮದ ಸಾವನ್ನ, ಆ ನೋವನ್ನ ಈ ಜನ್ಮದಲ್ಲಿ ಅನುಭವಿಸುವಂತೆ ಮಾಡುತ್ತೆ. ಯಾಕೆಂದ್ರೆ ಸುಪ್ತ ಮನಸ್ಸು ಈ ದೇಹವನ್ನ ಶಾಶ್ವತವೆಂದು ಭಾವಿಸಿರುತ್ತೆ. ಅದಕ್ಕೆ ಹಿಂದೆ ನಡೆಯೋದು, ಮುಂದೆ ಸಂಭವಿಸುವುದೆಲ್ಲವೂ ತಿಳಿದಿರುತ್ತೆ. ಇದನ್ನ ಜಾಗೃತಿ ಮಾಡಿಕೊಂಡುವವರನ್ನ ಸಾಧಕ ಅಂತ ಕರೀತಾರೆ. ಅವನನ್ನ ಭಗವಂತನ ಸ್ವರೂಪವೆಂದೇ ಪರಿಗಣಿಸಬೇಕೆನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆ ಸೂಕ್ತ ಮನಸ್ಸು ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ಜಾಗೃತಗೊಳಿಸುವಂತೆ ನಮ್ಮ ಮನಸ್ಸಿನ 4 ಭಾಗಗಳಿಗೂ ಸಂದೇಶ ರವಾನಿಸುತ್ತೆ. ಅದು ಒಳ್ಳೆಯದ್ದೋ ಕೆಟ್ಟದ್ದೋ ನಿರ್ಧರಿಸೋದು ಇವುಗಳ ಕಾರ್ಯ. ಅದು ಒಳ್ಳೆಯದ್ದೋ ಕೆಟ್ಟದ್ದೋ ನಿರ್ಧರಿಸೋದು ಇವುಗಳ ಕಾರ್ಯ. ಮುಂದೆ ನಾವು ಅನುಸರಿಸಬೇಕಾದ ಮುನ್ನೆಚ್ಚರಿಕೆಯನ್ನು ಇವುಗಳೇ ನಿರ್ಧರಿಸುತ್ತವೆ. ಹಾಗಾಗಿ ಸ್ವಪ್ನ ಅನ್ನೋದು ನಾವು ಈ ಭೂಮಿ ಮೇಲಿರೋದು ಎಷ್ಟು ಸತ್ಯವೋ, ನಾವು ಕಾಣೋ ಕನಸುಗಳು ಕೂಡ ಅಷ್ಟೇ ಸತ್ಯ. ಆದರೆ ಅವುಗಳಿಗೆ ನಿರ್ದಿಷ್ಟವಾದ ಸಮಯ ಅಂತಿರುತ್ತೆ. ಕೆಟ್ಟ ಕನಸುಗಳು ಬಂದ ನಂತರ ಸ್ವಲ್ಪ ಸಮಯದವರೆಗೂ ಹಾಗೆ ಮಲಗಲು ಪ್ರಯತ್ನಿಸಬೇಕು. ಒಳ್ಳೆಯ ಕನಸು ಬಂದರೆ ಎಚ್ಚರವಾಗಲು ಪ್ರಯತ್ನಿಸಬೇಕಂತೆ. ಯಾಕೆಂದರೆ 2ನೇ ಸಮಯದಲ್ಲಿ ಬೀಳುವ ಕನಸುಗಳು ಸಾಮಾನ್ಯವಾಗಿ ನನಸಾಗುತ್ತಂತೆ. ಸ್ವಪ್ನಶಾಸ್ತ್ರದ ಪ್ರಕಾರ ರಾತ್ರಿಯನ್ನ 4 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಕಂಡ ಕನಸು 1 ವರ್ಷದಲ್ಲಿ ನನಸಾಗುತ್ತದೆ. 2ನೇಯದ್ದು 6 ತಿಂಗಳಲ್ಲಿ ನಿಜವಾಗುತ್ತೆ. ಇನ್ನು 3ನೇಯದ್ರಲ್ಲಿ ಬಿದ್ದದ್ದು 3 ತಿಂಗಳಲ್ಲಿ ನಿಜವಾಗುತ್ತದೆ. ಮತ್ತು ಮುಂಜಾನೆ ಬಿದ್ದ ಕನಸು 10 ದಿನಗಳಲ್ಲಿ ನಿಜವಾಗುತ್ತೆ ಎಂದು ಉಲ್ಲೇಖಿಸಲಾಗಿದೆ. ಹಾಗಾಗಿ ಯಾವುದೇ ಕನಸು ಬಿದ್ದರೂ ಧೃತಿಗೆಡದೆ ಈ ಮೇಲಿನಂತೆ ಅನುಸರಿಸಿ. ಈ ಜಗತ್ತೇ ಮಾಯೆ. ನಾವೆಲ್ಲರೂ ಮಾಯೆಯ ಮಕ್ಕಳು. ಬಂದು ಹೋಗುವ ನಡುವೆ ಬದುಕುವವರು ನಾವು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ, ಎಲ್ಲದರಲ್ಲೂ ಒಳಿತನ್ನೇ ಕಾಣೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.